ನಾನು ಆದೇಶ ಮಾಡ್ತೀನಿ ಏನಂತ, ನಿಮ್ಮನ್ನ ಹಿಡೀರಿ ಅಂತ. ನಮ್ಮನ್ನ ಹಿಡಿಬೇಡ್ರಿ, ಅನಧಿಕೃತವಾಗಿ ಮಾಡಿದೆ ಅಂತ ಅವ್ರ ಕೈಲೊಂದು ಆದೇಶ ಮಾಡಿಸಿ. ಆಮೇಲೆ ಹೇಳಿ ಕಾಂಗ್ರೆಸ್ಗೆ ಸಪೋರ್ಟ್ ಆಗ್ತೀವಿ 2028ಕ್ಕೆ ಡಿ ಕೆ ಸಾಹೇಬ್ರು ಸಿಎಂ ಆಗ್ಲಿ ಅಂತ ಹೇಳಿ ಒಂದು ಮಾತು ವರ್ಕೌಟ್ ಆಗುತ್ತೆ. ಟ್ರೈ ಮಾಡಿ. ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಮತ್ತೆ RTO ಅವರು ಇನ್ನೂ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡಬೇಕು. ಗಾಡಿ ಸೀಸಿಂಗ್ ವರ್ಕೌಟ್ ಆಗ್ತಾ ಇಲ್ಲ. ಇವ್ರದ್ದು 10 ಲಕ್ಷ ಗಾಡಿನಲ್ಲಿ ನೀವು 100 ಗಾಡಿ ಸೀಸ್ ಮಾಡಿದ್ರೆ ಅಕ್ರಮ ಅಂತೇಳಿ ನಾವು ಕಣ್ಣೋಡ್ಸಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದೀರಾ? ನನ್ಗೆ ಯಾರೋ ಹೇಳಿದ್ದು ರಾಮಲಿಂಗಾರೆಡ್ಡಿ ಮತ್ತೆ RTO ಅವರು ಒಂದು 3 ದಿವಸ ಮಾಡಿ ಕಣ್ಣೋಡ್ಸಿ ಬಿಟ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡವ್ರು ಅಂತ ಆಟೋ ಸರ್ಕಲ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡಿಸ್ಕಸ್ ಆಗ್ತಾ ಇದೆ. ದಯಮಾಡಿ ಆತರ ಮಾಡಕ್ ಹೋಗ್ಬಿಡಿ. ಆಮೇಲೆ ಈ ಪ್ಯಾನಿಕ್ ಬಟನ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ, ಒಂದು ಹೆಣ್ಮಕ್ಳು ಅದ ಸೇಫ್ಟಿ, ಹರಾಸ್ಮೆಂಟ್ ಆಗ್ಬಿಟ್ರೆ. ಸೊ ಹಾಗಾಗಿ ಆ ದೃಷ್ಟಿಯಿಂದ ದ ಮೋಸ್ಟ್ ಇಂಪಾರ್ಟೆಂಟ್ ಆಟೋಗಳಲ್ಲಿ ಪ್ಯಾನಿಕ್ ಬಟನ್ ನಾವು ಹಾಕ್ಬೇಕು. ಹೆಲ್ಪ್ ಲೈನ್ ನಂಬರ್ ಅನ್ನ ದೊಡ್ಡದಾಗಿ ನೋಡಿ. ಈಗ ನೋಡಿ ಗಾಡಿ ಇದೆ, ಗಾಡಿ ಹಿಂದ್ಗಡೆ ಪೊಲೀಸ್ ಹೆಲ್ಪ್ ಲೈನ್ ನಂಬರ್ ಹಾಕ್ಬೋದಲ್ವಾ? RTO ಇನ್ ಕೇಸ್ ಆಫ್ ಕಂಪ್ಲೇಂಟ್ ಹಿಂದ್ಗಡೆ ಸ್ಟಿಕರಿಂಗ್ ಮಾಡ್ಬೋದಲ್ವಾ? ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಾಡಬೇಕು. ಇವ್ರ ಮೀಟರ್ಗಳು ಚೆಕ್ ಆಗಿ ಮಾಡಬೇಕು. ಆಮೇಲೆ ನಿಮ್ಗೆ RC ಬುಕ್ ಕೇಳೋದು, ಪಬ್ಲಿಕ್ ವೆಹಿಕಲ್ RC ಬುಕ್ ಇತ್ತು ಅಂದ್ರೆ ಡಾಕ್ಯುಮೆಂಟೆಡ್ ವೆಹಿಕಲ್ ಅಂತ. DL ನಿಮ್ಗೆ ಯಾಕೆ ಇರಬೇಕು ಅಂತಂದ್ರೆ, ನಿಮ್ಗೆ ಅದು RTO ಚೆಕ್ ಮಾಡಿ ಸಾರ್ವಜನಿಕರನ್ನು ಕುಣಿಸ್ಕೊಂಡು ನೋಡ್ತಾರೆ, ಏನೋ ಆಕ್ಸಿಡೆಂಟ್ ಮಾಡ್ದಿರಲಿ ಅಂತ ಅದೊಂದು. ಜೊತೆನಲ್ಲಿ ಇನ್ಶೂರೆನ್ಸ್ ಯಾಕೆ ಅಂದ್ರೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಏನಾದ್ರು ಗಾಡಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಹೊರಡೆ ಕೂತಿರೋರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗಲಿ ಅಂತ. ಫಿಟ್ನೆಸ್ ಸರ್ಟಿಫಿಕೇಟ್ ಏನಕ್ಕೆ ಆಟೋಗೆ ಅಂತಂದ್ರೆ, ಆ ಗಾಡಿ ಓಡೋ ಕಂಡೀಷನ್ ಅಲ್ಲಿ ಐತೆ ಅಂತ RTO ಅವರು ಇದು ಮಾಡ್ಕೊಳಕ್ಕೆ. ಆಮೇಲೆ ಪರ್ಮಿಟ್ ಯಾಕೆ ಅಂತಂದ್ರೆ, ಎಸ್ ದೇರ್ ಇಸ್ ಅ ರೂಲ್ ದಟ್ ಪರ್ಮಿಟ್ ಇಷ್ಟೇ ಜನ ಓಡಾಡಬೇಕು ಮತ್ತೆ ಇಷ್ಟೇ ಗಾಡಿ ಇರಬೇಕು ಅಂತ ಒಂದು ರೂಲ್ಸ್ ಬೇಕಾದ್ರೆ. ಇದೆಲ್ಲ ನಿಮ್ಗೋಸ್ಕರನೇ ಮಾಡಿರೋದು. ಆಮೇಲೆ ಸುರಕ್ಷತೆ ದೃಷ್ಟಿಯಿಂದ, ಯಾಕಂದ್ರೆ ಸಾರ್ವಜನಿಕರಂತ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇನ್ಮುಂದೆ ಆಟೋ ಓಡಿಸೋರು ಬೆಂಗಳೂರಲ್ಲಿ 100% ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕು ಅವ್ರದ್ದು. ನಮ್ಗೆ ಹೇಳೋ ಪ್ರಕಾರ ಕ್ರಿಮಿನಲ್ಸ್ಗಳು, ಡಕಾಯಿತರುಗಳು ಅಂತವ್ರು ಪಾರ್ಟ್ ಟೈಮ್ ಅಲ್ಲಿ ಈ ಆಟೋಗಳನ್ನ ಓಡಿಸ್ತಾ ಇದಾರೆ ಅಂತ ಹೇಳಿದ್ರೆ ಮ್ಯಾಂಡೇಟ್ ಮಾಡಬೇಕು. ಬೆಂಗಳೂರಲ್ಲಿ ಓಡಾಡೋ ಅಂತ ಆಟೋ ಡ್ರೈವರ್ಗಳಿಗೆ ಕಂಪಲ್ಸರಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇದ್ರೇನೆ ಅವ್ರಿಗೆ ನೀವು ಆಟೋ ಓಡಿಸಕ್ ಬಿಡಬೇಕು ಅಂತ. ಅದೊಂದು. ಇವರ ಮೀಟರ್ಗಳು ಕ್ಯಾಲಿಬ್ರೇಷನ್ ಚೆಕ್ ಆಗಬೇಕು. ಆಮೇಲೆ ಹಿಂದ್ಗಡೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ ನಂಬರ್, ಪೊಲೀಸ್ ಕಂಟ್ರೋಲ್ ರೂಮ್ ಹಾಕಬೇಕು. ಜೊತೆನಲ್ಲಿ ಐ ಥಿಂಕ್ ಪ್ಯಾನಿಕ್ ಬಟನ್ ಎನ್ಫೋರ್ಸ್ಮೆಂಟ್ ಮಾಡಬೇಕು. ಎಂಟೈರ್ ಆಟೋಗಳಿಗೆ ಯೂನಿಕ್ ನಂಬರ್ ಅನ್ನ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರು ಯೂನಿಕ್ ನಂಬರ್ ಕೊಡಬೇಕು. ಡಾಕ್ಯುಮೆಂಟ್ ಚೆಕ್ ಮಾಡಿ ಯೂನಿಕ್ ನಂಬರ್ ಕೊಡಬೇಕು. ಅದೇ ಆಟೋ ಬೆಂಗಳೂರಲ್ಲಿ ಓಡಾಡಬೇಕು. ಹಾಗಾಗಿ ಈ ಹಿಡಿಯೋ ಬಾಧೆ ಏನಿದೆಯಲ್ಲ, ಇದು ಇವತ್ತು ನಾಳಿದ್ದು ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಆಗಲ್ಲ. ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ ಒಂದು ಡ್ರೈವ್ ಅನ್ನ ಮಾಡಿ 1,67,000 ಇರೋ ಪರ್ಮಿಟ್ಗಳಿಗೆ ಒಂದು ಯೂನಿಕ್ ನಂಬರ್ ಅನ್ನ ಟ್ರಾಫಿಕ್ ಪೊಲೀಸರು ಕೊಡಬೇಕು. ಡಾಕ್ಯುಮೆಂಟ್ ವೆರಿಫೈ ಆಗಬೇಕು, DL ವೆರಿಫೈ ಆಗಬೇಕು. ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಪೊಲೀಸ್ ವೆರಿಫಿಕೇಶನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರಬೇಕು. ಪ್ಯಾನಿಕ್ ಬಟನ್ ಹಾಕಬೇಕು. ಆಮೇಲೆ ಹಿಂದ್ಗಡೆ ಎಮರ್ಜೆನ್ಸಿ ನಂಬರ್ ಅನ್ನ ಹಿಂದ್ಗಡೆ ಡಿಸ್ಪ್ಲೇ ಮಾಡಬೇಕು. ಮಿಕ್ಕಿದಂತ ಎಲ್ಲಾ ಗಾಡಿಗಳನ್ನ ಸೀಸ್ ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಲ್ಲ ಅಂದ್ರೆ FIR ಹಾಕಿ ಜೈಲಿಗೆ ಕಳಿಸಬೇಕು. ಧನ್ಯವಾದಗಳು. ಇದು ನಮ್ಮ ಸಾರ್ವಜನಿಕ ಹಿತಾಸಕ್ತಿಲಿ ಬೇಡಿಕೆ. ಮಾಡ್ರ ವಿಡಿಯೋಗ ಇನ್ನೊಂದು 2 ವಿಡಿಯೋ ಹಾಕ್ರ. ಜಗ ಅಂತ ಏನ್ ಮಗ ಏನ್ ಹೇಳ್ಕೊಂಡ್ರು. ರಾಮಲಿಂಗಾರೆಡ್ಡಿ ಕೈಯಲ್ಲಿ ಆದೇಶ ಮಾಡಿಸ್ದೆ, ಸೀಸ್ ಮಾಡಿಸ್ಕೊಳಕ್ಕೆ, ಪರ್ಮಿಟ್ ಕ್ಯಾನ್ಸಲ್ ಮಾಡಕ್ಕೆ, ನಿಮ್ಮನ್ನ ಸೀಸ್ ಮಾಡ್ಸಕ್ಕೆ RTO ಅವ್ರನ್ನ, ಟ್ರಾಫಿಕ್ ಅವ್ರನ್ನ ಫೀಲ್ಡ್ಗೆ ಇಳಿಸಿದೀನಿ. ಇನ್ನೊಂದು 500 ವಿಡಿಯೋ ಮಾಡಾಕಿ. ನಾನು ಕಾನೂನು ರೀತಿನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಬೈಕೊಂಡು ವಿಡಿಯೋ ಮಾಡಿದ್ರೆ ಜನ ಕ್ಯಾಕರಿಸಿ ನಿಮಗೆ ಒಗೆಯೋದು. ಓಕೆ, ಕಾನೂನು ರೀತಿಯಲ್ಲಿ ಮಾಡಿ. ಒಂದು ಕೆಲಸ ಮಾಡಿ, ರಾಮಲಿಂಗಾರೆಡ್ಡಿಗೆ ಬಿಟ್ಟು ನಾವು ಅನಧಿಕೃತವಾಗಿ ಆಟೋ ಓಡಿಸೋಕ್ಕೆ ಆದೇಶ ಅಂತೇಳಿ ಒಂದು ಆದೇಶ ಮಾಡಿಸ್ಬಿಡಿ. ಅನಧಿಕೃತವಾಗಿ ಆಟೋ ಓಡಿಸ್ತೀವಿ, ನಮ್ಗೆ ಆದೇಶ ಮಾಡಿ ಅಂತ. ಇದು ಸಾರಿಗೆ ಸಚಿವರು ಆದೇಶ ಮಾಡಿದ್ರೆ RTO ಅವರು ಮತ್ತೆ ಟ್ರಾಫಿಕ್ ಅವ್ರು ಯಾರು ನಿಮ್ಮನ್ನ ಮುಟ್ಟಲ್ಲ. ಹೇಳಿ, ಸರ್ ಓಟ್ ಎಲ್ಲ ಕಾಂಗ್ರೆಸ್ಗೆ ಹಾಕ್ತೀವಿ, ಒಂದು ಆದೇಶ ಮಾಡಿ ಅಂತೇಳಿ 100% ರಾಮಲಿಂಗಾರೆಡ್ಡಿ ಮಾಡಿದ್ರೆ ಅವಾಗ ಇವರು ಹಿಡಿಯೋದನ್ನ ನಿಲ್ಲಿಸ್ತಾರೆ. ನೀವು ಕೂಡ ಅನಧಿಕೃತವಾಗಿ ಮೀಟರ್ ಹಾಕಂದ್ರೆ ಓಡಿಸಿ ಲೂಟಿ ಮಾಡ್ಬೋದು. ಹಂಗೊಂದು ಆದೇಶ ಮಾಡಿಸಿದೀನಿ. ನಾನು ಆದೇಶ ಮಾಡಿಸಿದ್ದೀನಿ ಏನಂತ, ನಿಮ್ಮನ್ನ ಹಿಡೀರಿ ಅಂತ. ನಮ್ಮನ್ನ ಹಿಡಿಬೇಡ್ರಿ, ಅನಧಿಕೃತವಾಗಿ ಮಾಡಿದೆ ಅಂತ ಅವ್ರ ಕೈಲೊಂದು ಆದೇಶ ಮಾಡಿಸಿ. ಆಮೇಲೆ ಹೇಳಿ ಕಾಂಗ್ರೆಸ್ಗೆ ಸರ್ ಓಟ್ ಹಾಕ್ತೀವಿ 2028ಕ್ಕೆ ಡಿ ಕೆ ಸಾಹೇಬ್ರು ಸಿಎಂ ಆಗ್ಲಿ ಅಂತ ಹೇಳಿ ಒಂದು ಮಾತು ವರ್ಕೌಟ್ ಆಗುತ್ತೆ. ಟ್ರೈ ಮಾಡಿ.